ಯಶ ಯಶ ಈ ಹುಡುಗರ ಒದ್ರದ ಒಟ್ಟ ಕಿವಿನ ಕೇಳಂಗಿಲ್ಲ ಅಂಬಲ್ಲ ಒದ್ರ ದಾದು ಮಾಡಂಗಿಲ್ಲ ನಾನು ಇವಂಗಟ್ ಹಾಕಿ ನೋಡಿ ಟೀಚರ 4 ದಿನ ಬಡ್ಕೊಳತಾಳ ಕಳಿಸ್ಕೊಡ್ರಿ ಅಂತ ಹೇಳ್ಕ್ಯಾರ ಇವ್ ನೋಡ್ರಿ ಒಟ್ಟ ಹೋಗೋ ವಿಚಾರ ಇಲ್ಲ ಹುಡುಗ ಒಟ್ಟ ಏನ್ ಮಾಡತ್ತಾನೆ ಅಂಬಲ್ಲ ಏನ್ ಮಾಡ್ತತನ ಟಿವಿ ನೋಡ್ಕೊತ ಕುಂತಿರ್ಬೇಕು ಏ ಯಶ ಏನಾತ ಕಿವಿ ಕೇಳಿಸ್ತಾವ ಇಲ್ಲಿ ನನಗ ಯಾವಾಗ ಓದ್ರಾತೇನ ಓ ಅನ್ನೋಕು ಬರಂಗಿಲ್ಲ ನಿನಗ ನೀ ಯಾವಾಗ ಓದಿದ್ದಿ ಮಮ್ಮಿ ನಂಗೇನ್ ಕೇಳಿಸಿಲ್ಲ ನಿನಗೆಂದು ಕೇಳಿಸ್ಬೇಕು ಕಿವಿ ಆ ಟಿವಿ ನೋಡಕತ್ರ ಬೇರೆ ಲಕ್ಷ ಇರಂಗಿಲ್ಲಿಂದ ಆ ಬ್ಯಾಡ್ ಅಂತಂದ್ರು ತಂದು ಹೋಗ್ದಾನ ನಿಮ್ಮಪ್ಪ ಟಿವಿ ಯಾಕೆ ಮಮ್ಮಿ ಏನಾತ ಯಾಕೆ ಓದರತ್ತಿ ಅಲ್ಲಿ ಮುಟ್ಟು ಹೇಳ್ ಮ್ಯಾಲ್ ಯಾಕಿದ್ರ ಮ್ಯಾಲ್ ಏನಾತ್ ಮಮ್ಮಿ ರಿಮೋಟ್ ಕೊಡ್ ಮತ್ ರಿಮೋಟ್ ಅಂತಿ ಅಲ್ಲಿ ಬಾವ ಇಲ್ಲ ಅವನ ನಿನಗ ಹೋಗೋದು ಐತಿಲ್ಲ ಹಾಸ್ಟೆಲ್ ಅದು ಐತಿಲ್ಲ ನಿನಗ ಹಾಸ್ಟೆಲ್ ಕೇ ಸದ್ದ ಹೋಗೋದು ನೋಡೋಣ ಅಲ್ಲಿ ಬಾವ ಇಲ್ಲ ಅವನ ಆಕಿ ಸಾಲ ಪಿಕ್ಚರ್ 4 ಸಲ ಫೋನ್ ಮಾಡತ್ತಾಳ ಕಳಿಸ್ಕೊಡ್ರಿ ಅಂತ ಹಾಸ್ಟೆಲ್ಗೆ ಹೋಗಿ ಹಿಂಗ್ಯಾಕ್ ಮಾಡತ್ತೀನಿ ನೀನ ಹಾ ಹೋಗ್ತಿಲ್ಲ ಈ ಸದ್ದ ಮಮ್ಮಿ ನಾವು ಹಾಸ್ಟೆಲ್ಗೆ ಹೋಗೋದಿಲ್ಲ ನೋಡು ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ಕೊಡ್ಲೇನು ಒಂದ ನಡಿ ಪಡ ತಗೋ ಅರ್ವಿ ಪ್ಯಾಕ್ ಮಾಡ್ಕೊಂಡಿ ನಡಿ ನಾ ತಗೋದು ಮಮ್ಮ ಅಲ್ಲೇ 15 ದಿನ ಆದ್ಮೇಲೆ ಬಂದ ಹೋಗತೈತಿ 3 ದಿನ ಅಂತ ಹೇಳಿ ಬಂದಿದಿ 13 ದಿವಸ ಆತ ನಾ ಈಗ ಬಂದ ಅಂದ್ರೆ ಇಲ್ಲಿ 2 ದಿನ ಸುದ್ದು ಮಾಡೋ ಹೋಗೋದೀಗ ಹಾಂ ನಾ ಊರಿಗೆ ಹೋದಿಲ್ಲ ಅಂದ್ರೆ ಊರಿಗೆ ಹೋದಿಲ್ಲ ರಿಮೋಟ್ ಕೊಂಡು ನಾ ಟಿವಿ ನೋಡ್ತೇನೆ ಯಾಕೆ ಬೇಕು ರಿಮೋಟ ನಾ ಟಿವಿ ನೋಡ್ತೇನೆ ಎದಕ್ ಬೇಕು ರಿಮೋಟ್ ನಾ ಕೊಡೋಂಗಿಲ್ಲ ನಾ ಟಿವಿ ನೋಡ್ತೇನೆ ರಿಮೋಟ್ ಅಲ್ಲ ನನಗ ಇಷ್ಟು ಉಲ್ಟಾ ಮಾತಾಡಕತ್ತೀನಿ ನಿಮ್ಮಪ್ಪ ಬರ್ಲಿಗಪ್ಪ ಮಾಡುತ್ತೇನೆ ಅವಂಗೂ ಬುದ್ಧಿಲ್ಲ ಎಲ್ಲ ಒಟ್ಟು ಹೋಗ್ಯಾನೆ ಆಮೇಲೆ ಅಡ್ಡಾಡ್ಕೊಂತ ಹಾಂ ಆಯಿತು ಓಕೆ ಈಗ ಊಟಕ್ಕೆ ಬಂದೀನಿ ಊಟ ಮುಗಿಸ್ಕೊತ ಬರ್ತೀನಿ ತೋ ಇಡು ಊಟ ಕನ್ಸಲೇ ಹ್ಞೂ ಸಾಕು ಸಾಕು ರೀ ನಿಮಗ ಹೋಗಂಗಿಲ್ಲ ಅಂತ ಹಾಸ್ಟೆಲ್ಕ ಹಲೋ ಹಾಂ ಏನತ್ತಾನ ಅವ ಮಬ್ಬ ಸುಳ್ಳ ಮಗ ಇಲ್ಲ ರೊಕ್ಕ ಇಸ್ಕೊಂಡು 2 ದಿವಸ ಆತ ಇನ್ನೂ ರೊಕ್ಕ ಕೊಡಾಕ್ತಾ ಇರಲಿಲ್ಲ ಮತ್ತೆ ಇನ್ನೂ 4 ದಿವಸ ಆತಾನು ಅದೆಲ್ಲ ಏನು ಹೇಳಕ್ ಅಂತ ಹೇಳ ಅವಂಗ ಮುಕ್ಕುಳ ಒಂದು ಜಾಸ್ತಿ ರೊಕ್ಕ ಇಸ್ಕೊಂಬ ಅವ್ ಕಡೆ ಇಲ್ಲ ನಿನ್ನ ಪಗಾರದಾಗ ಕಟ್ ಮಾಡ್ತಾರ ಮತ್ತಿಲ್ಲ ಅಂದ್ರ ಇಲ್ಲ ಆಗಂಗಿಲ್ಲ ಅಂತ ಹೇಳ ನೀ ಏನ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ ನೋಡ್ಪ ರೊಕ್ಕ ಇಸ್ಕೊಂಬಂದು ಸೀದಾ ತಂದು ಕೊಡು ಇಲ್ಲ ಸೀದಾ ಮತ್ತೆ ಸಂಜೆ ಗಡಿಸಿ ಮನೆಗೆ ಬರ್ತೀನಿ ನೋಡಿ ಮತ್ತೆ ಹಾಂ ಇಸ್ಕೊಂಬ ಮೊದಲು ರೊಕ್ಕ ಇಸ್ಕೊಂಬ ಏನು ಗಿಡದಾಗ ಬೇಕನ್ ರೊಕ್ಕ ಇಲ್ಲ ನಮ್ಮ ಕಡೆ ಹಾಂ ಇಸ್ಕೊಂಬ ನೀ ಮೊದಲ ಹೋಗ ನೀವು ಊಟ ಮಾಡ್ಕ್ಯಾಸ್ ಬರ್ತೀನಿ ತೋ ಈಗ ಆಫೀಸ್ ಕಡೆ ಬರತ್ತೀನಿ ಮಲ್ಸೂರಪ್ಪ ರೊಕ್ಕ ಇಸ್ಕೊಂಬಂದು ಚೆನ್ನಾಗಿ ಬರ್ತಾರ ರೊಕ್ಕ ಇಸ್ಕೊಂಡು ಒಂದ್ಯಾಗ ನಾಳೆ ನಾಡ್ದು ಕುಂದಿರ್ತಾರೆ ಏನು ಹೇಳ್ತಿದ್ದೆ ಯಶ ಹಾಸ್ಟೆಲ್ಗೆ ಹೋಗಂಗಿಲ್ಲ ಅಂತ ನೋಡ್ರಿ ಅದು ಏನು ಮಾಡ್ತೀರಿ ಬಿಡ್ತೀರಿ ನನಗೆ ಗೊತ್ತಿಲ್ಲ ಅದು ಹೆಂಗೆ ಕಳಿಸ್ತೀನಿ ನಿನಗೆ ಬಿಟ್ಟಿದ್ದೆ ನಾ ಏನು ಮಾಡಲಿ ನೀ ಹೇಳಿ ಕಳ್ಸಾಕ್ ಗೊತ್ತಾಯ್ತಿಲ್ವ ಮನ್ಯಾಗ ಏನು ಮಾಡ್ತಿರ್ತೀನಿ ನೀನು ಅವ್ನು ನನ್ನ ಮಾತು ಕೇಳಾಕ ಇಲ್ಲ ಮಾತು ಕೇಳ ಮತ್ತೆ ಏನು ಮಾಡ್ತಿರ್ತಿ ಮನ್ಯಾಗ ನೀನು ಮನೆಗೆ ಏನು ಮಾಡ್ತಾರೆ ಕೆಲಸ ಇರಂಗಿಲ್ಲ ನೋ ಅವ್ನಿಗೆ ಎಷ್ಟು ಹೇಳತ್ತೇನ ಅವಂಗ 1 ಲಕ್ಷ ರೂಪಾಯಿ ಕೊಟ್ಟು ಹಾಕಿ ಮನೆ ಅವನ ಹಾಸ್ಟೆಲ್ನಾಗ ಅಲ್ಲೇ ಅದರ ನಾ ಹೇಳತ್ತೇನೆ ಅದಕ್ಕೂ ನೀವು ಸ್ವಲ್ಪ ಲಕ್ಷ ಕೊಡ್ಬೇಕಲ್ಲ ನಾವು ನನ್ಗ ಮೊದ್ಲ ಕೆಲ್ಸಕ್ಕೆ ಟೆನ್ಷನ್ ಇರ್ತೀನಿ ನನಗೆ ಹೇಳಕ್ ಹೋಗ್ಬೇಡ ಅವನ ಕೆಲಸ ನಿಂದ ಅವನ ಜವಾಬ್ದಾರಿ ನಿಂದ ಬರೀ ಕೆಲಸ ಅಂತ ಇದ್ರಾಗ ಪಡ್ಕೊಂಡ್ರ ಮುಂದೆ ಮನೆಗೆ ಹಾಕೊಂಡವ್ರ
ಅಲ್ಲ ಮಕ್ಳು ಏನ್ ಮಾಡತ್ತಾರು ಏನ ಗೊತ್ತಾಗಿಲ್ಲ ನಿಮ್ಗ. ನೀನಾಗದೇನೆ ಹೇಳಕ್ ಹೋಗ್ಬೇಡ. ಅವ್ನ ಕೆಲ್ಸ ನಿಂದ. ನೀ ಕಳ್ಸಿ ಹೆಂಗ್ ಮಾಡಿ ಕಳಿಸ್ತೀನಿ ನಂಗೆ ಗೊತ್ತಿಲ್ಲ. ಅವ್ನ್ ಕಳ್ಸಿ. ಅವ ನನ್ ಮಾತು ಕೇಳವಲ್ಲ. ಅವ್ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ. ಅದಕ್ಕೆ ನನಗೇನು ತಲೆ ತಿನ್ನಕ್ ಹೋಗ್ಬೇಡ. ಹೋಗಾತ ಒಟ್ಟ ತಿನ್ನಕ್ ಕುಂತ ಗೊತ್ತಲ್ಲ ಇದನ್ನ ಮಾಡ್ಕೊಂಡ್ ಕುಂದಿರ್ತಾವಲ್ಲ. ಇವ್ರು ಊಟನ ಬಿಟ್ಟು ಹೋದ್ರಲ್ಲ ಇವ್ರ ಯಾಕೋ ಟೆನ್ಷನ್ನಾಗ ಅದಾರ ಕಾಣ್ತೈತಿ. ಟೆನ್ಷನ್ ಫ್ರೀ ಆಗಲಿ, ಆಮೇಲೆ ಸಮಾಧಾನ ಕುಂತ ಹೇಳ್ತೇನೆ ಅವ್ರಿಗೆ. ಹಲೋ, ಅವ್ ಏನು ಸಂಗಪ್ಪ ದುಡ್ಡು ಕೊಡಂಗಿಲ್ಲ ಅಂತ ಹೇಳ್ತಾನಲ್ಲ ಅವ. ಅಲ್ಲೋ ರೊಕ್ಕ ಇಸ್ಕೊಂಬಂದು ಚಂದಂಗೆ ಬಂದು ರೊಕ್ಕ ಇಸ್ಕೊಂಡ್ ಹೋಗಾರ ಕೊಡ್ಬೇಕಾದ್ರೆ ನಾಟಕ ಮಾಡೋದು ಇದನ್ನ ನೋಡಪ್ಪ. ನೀ ನಡಕಾಯಿ ಕೊಡಿಸಿ ಅದು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅವ ಕೊಡ್ಲಿಲ್ಲಪ್ಪ ಅಂದ್ರೆ ನಾನು ಇನ್ನೂ ಹಿಡಿಯವ. ನಾನು ಚಲೋ ಅದಕ್ಕೆ ಕೆಟ್ಟಕ್ಕ ಏನ ಅರ್ಥ ಮಾಡ್ಕೋ. ಹಾಂ ಏನ ನನಗೆ ಇವತ್ತು ಸಂಜೆ ಗಡಿಸಿ ರೊಕ್ಕ ಬರ್ಬೇಕು ನೋಡು. ನೀ ಕಿರಿಕಿರಿ ಮಾಡಿದೆ ನನಗೆ ನಡೆಯಂಗಿಲ್ಲ. ನಾ ಸಂಜೆ ಗಡಿಸಿ ಮನೆ ಒತ್ತ ಕಡೆ ಬಂದು ಜಗಳ ಮಾಡವ. ಹಾಂ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸಂಜೆ ತನಕ ನಂಗೆ ರೊಕ್ಕ ಬರ್ಬೇಕು ಅಷ್ಟೆ. ಹಾಂ ಇಸ್ಕೊಂಡು ಬಂದು ಕೊಡು. ಹಾಂ ಓಕೆ. ಮತ್ತೇನ ಸಿಟ್ಟಾಗಬೇಡ್ರಿ, ಸ್ವಲ್ಪ ಸಾವಕಾಶ ಮಾತಾಡ್ರಿ. ನಾ ಸಮಾಧಾನ ಕುಂದು ಮಾತಾಡಕ್ಕೆ ಬಂದೆ ನಿಮ್ಮ ಜೊತೆ. ಕೆಳಗೆ ನಮ್ಮನ್ನು ಟೆನ್ಷನ್ ಆಗಿದ್ದು ನೋಡಿ ತೆಳಗೆ ಏನು ಮಾತಾಡಿಲ್ಲ ನಾ. ನಮಗೂ ಕೆಲ್ಸದ ಟೆನ್ಷನ್ದ ಇರ್ತಾವ, ಅದನ್ನೆಲ್ಲ ನೀವ ಬಗೆಹರಿಸ್ಕೋಬೇಕ. ಅಲ್ರಿ ನಿಮ್ ಗಟ್ಟ ಟೆನ್ಷನ್ ನಮಗೂ ಟೆನ್ಷನ್ ಇರ್ತಾವ. ನಂದು ಒಂದು ಮಾತು ಕೇಳವಲ್ಲವ. ಇದಕ್ ನಾ ಏನ್ ಮಾಡ್ಲಿ? ನೀವ್ ಏನ್ ಮಾಡ್ಲಿ ಅಂತಂದ್ರ ಅವ್ನ್ ಹೋಗ್ರಿ, ನೀವು ಸ್ವಲ್ಪ ಹೇಳ್ರಲ್ಲ ಹೋಗಂತ ಹೇಳ್ಕ್ಯಾರ. ಬಂದ ಎಷ್ಟ್ ದಿನ ಆತ್? 15 ದಿನ ಆತ್ರ ಬಂದ್ಕ್ಯಾರ. ನಿಮ್ಮ ನೀಟದ ಕಡೆ ಲಕ್ಷ್ಯ ಐತಿ ನಿಮ್ಗ? ನಾನು ಅಂತ ಕೆಲಸ ಮಾಡಕ್ ನನ್ ಕಡೆ ಆಗಂಗಿಲ್ಲ. ನಾ ಕೆಲ್ಸಕ್ಕೆ ಹೋದ್ನಿ ಅಂದ್ರೆ ಸಂಜೆ ಗಡ್ಸಿನ ಬರಾವ. ಏನ ನೀನ್ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕ. ಯಾಕಂದ್ರೆ ನಿಮ್ಗ ಅದ್ ಇಲ್ಲೇನ್ರಿ, ನೀವು ಮಾಡ್ಬೇಕು. ಇಬ್ರು ಕುಡಿಸ್ಕೊಂಡು ನಿಂತ್ಕಾರ ಮಾಡಿದಾಗನ ಎಲ್ಲ ಆಗ್ತೈತಿ. ಈಗ ಏನ್ ಮಾಡ್ಬೇಕು ಹೇಳಣ? ನಾವ್ ಹಂಗ 1 ಲಕ್ಷ ರೂಪಾಯಿ ಹಗ್ಗ ಕೊಟ್ಟಿಲ್ಲ ಅವ. 6 ಲಕ್ಷ ರೂಪಾಯಿ ಕೊಡ್ಬಿಟ್ಟ ಏನಾಗೈತೆ ನಮ್ಮ ಪರಿಸ್ಥಿತಿ ನಮಗ್ ಗೊತ್ತ. ಮಾರ ಹೇಳಿ ಮುಗಿಸೇನ್ರಿ ಅವಂಗ. ಈಗ ನೀವು ಸ್ವಲ್ಪ ಹೊರಗಿನ ಟೆನ್ಷನ್ ಬಿಟ್ಟ ನೀವು ಸ್ವಲ್ಪ ಅವಂಗ ತಿಳಿಸಿ ಹೇಳ್ರಿ, ಹೋಗ್ತಾನವ. ಯಾಕಂದ್ರ ಅವ ನಮ್ನಿಬ್ಬರನ್ನ ಬಿಟ್ಟ ದೂರ ಇರ್ತಾನ. ಅದ್ರ ಸಂಬಂಧ ಅವಕ್ಕ ಹೋಗಕ್ ಆಗಂಗಿಲ್ಲ. ನೀವು ಸ್ವಲ್ಪ ಸಮಾಧಾನ ಕುಂತ ಹೇಳಿದ್ರೆ ಹೋಗ್ತಾನವ. ನಾ ಒಬ್ಬಕ್ಕೆ ಹೇಳಿದ್ರೆ ಹೋಗಂಗಿಲ್ಲವ, ಹೋಗುವಲ್ಲನವ. ಏನದು ಹೋಗ್ತದೆ ನಾ ಈಗ ಹೋಗಂಗಿಲ್ಲ, ಪಪ್ಪ ಹೇಳಿದ್ರು ಹೋಗಂಗಿಲ್ಲ ಅನ್ನತಾನ. ನೀವು ಒಂದ್ ಸ್ವಲ್ಪ ಅವ್ನ ಬಗ್ಗೆ ದಾದ್ ಮಾಡಿರಿ. ಒಂದ್ರ ತಲ ಕುಂತ ಹೇಳಿರಿ ಅವಂಗ. ಏನತಾನು? ನಾ ಹೇಳಿದ್ರು ಹೋಗಂಗಿಲ್ಲ ಅಂತ ಅಂತಾನು. ಹೌದಾ? ಈಗ ನೋಡ, ನಮ್ಮ ಒತ್ತಡಕ್ಕೆ ಹೋಗೋದು ನಮ್ದು ತಪ್ಪೈತಿ. ಯಾಕಂದ್ರೆ ಅವ ಆಡೋ ವಯಸ್ಸು. ನಾವು ಹೋಗಿ ಹಾಸ್ಟೆಲ್ನ ಹಾಕಿವಿ. ಈಗ ಪಾಪ ನಾವು ಅನ್ನೋದು ತಪ್ಪ. ಹೋಗಂತ ಅನ್ನತ್ತೀವಲ್ಲ, ಅವ ನಮ್ಮನ್ನ ಬಿಟ್ಟಿರ್ತಾನಲ್ಲ, ಅದು ಅವಂಗ ಆಗತ್ತ. ಇಲ್ಲೇ ಊರಿಗೆ ಬಂದ್ಕೋ ನಾವಂಗ ಈ ಕಡೆ ಒಲವು ಹೆಚ್ಚಾಕತ್ತೆ, ಆ ಕಡೆ ಕಡಿಮೆ ಆಕೈತೆ. ಅದ್ರ ಸಂಬಂಧ ಅವ ಹಂಗೆ ಅಂತಿರ್ತಾನ. ಈಗ ನಾನು ಏನೋ ಕೆಲಸದ ಟೆನ್ಷನ್ದಾಗ ಅಂದಿದ್ದೇನೆ. ಈಗ ಹಂಗೆ ಹೆಂಗಾರ ಮಾಡಿ ನಾವು ಸ್ವಲ್ಪ ಸಮಾಧಾನ ಮಾಡ್ತೀನಿ. ನೀನು ಹೋಗಿ ಕರ್ಕೊಂಬರೋ, ನಾ ಹೇಳ್ತೇನಂತ. ಹೋಗಿ ಕರ್ಕೊಂಬರೋ ನೀನು. ಯಾಕೋ ಯಶ ಹಾಸ್ಟೆಲ್ಗೆ ಹೋಗಂಗಿಲ್ಲ ಅಂತ ಹೇಳತ್ತೆ ಅಂತ? ಹಾಪೆ ಏಯ್ ನೀನು ಇಲ್ಲಿ ಎದಕ್ಕೆ ಹಾಕಿವಪ್ಪಿ? ಹಾಂ ಇಲ್ಲ ಏಯ್ ನೀನು ಎದಕ್ಕೆ ಹಾಕಿವಪ್ಪಿ? ಚಲೋ ತಂಗೆ ಕಲಿ ಅಂತ ಹಾಕಿನಿಲ್ಲ. ಹಾಂ ಮತ್ತೆ ಹೋಗಂಗೆ ಅಂತ ಯಾಕೆ ಮಮ್ಮಿನ ಕಾಡತ್ತೆ? ಹಾಂ ನೀ ಶಾನೆ ಹಾಕೇನಿಲ್ಲ? ಹಾಂ ಒಂದು ದೊಡ್ಡಲ್ಲಿ ಹೋಗಿ ಅದು ಚಲೋ ತಂಗೆ ಓದಿ ಕ್ಯಾಸ್ ದೊಡ್ಡ ಶಾನೆ ಆಗಿ ನೌಕರಿ ತಗೋತಿಲ್ಲ ನೀ? ಹಾಂ ಮತ್ತೆ ಯಾಕೆ ಹೋಗಂಗಿಲ್ಲ ಅಂತ ಹೇಳ್ತಿ ಮಮ್ಮಿ ಮುಂದ? ಹಾಂ ಹೋಗಿಲ್ಲ ಆಟ ಮಾಡ್ತಾನ. ಒಟ್ಟ ಹೋಗಂಗಿಲ್ಲ, ಹೋಗಂಗಿಲ್ಲ. ಇಲ್ಲಿ ಬರೋಣ ಒಲವು ಈಗ ಹೆಚ್ಚಾಕೈತೆ, ಅದಕ್ಕೆ ಹಂಗೆ ಮಾಡ್ದಾನವ. ಏನ ಈಗ ನಾ ಹೇಳಿ ಹೋಗ್ಕಂತ ಅಪ್ಪೆ ಹೇಳ್ರಿ ಇವತ್ತು ಕಳಿಸ್ಕೊಂಡ್ಬಿಡ ಅಂತ ಕಳಿಸಿ ಬರ್ತಾವ ಮಮ್ಮಿ ಹೋಕೆ. ಹಾ ನೋಡ ಮತ್ ಕಿರಿಕಿರಿ ಮಾಡ್ಬೇಡವಾ? ಅಪ್ಪ ನಾ ಹೊಕ್ಕೇನೆ, ಆದ್ರ 4 ದಿವ್ಸ ಬಿಟ್ಟು ಹೋಕ್ಕೇನೆ. No.